ಆತ್ಮೀಯರೇ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಚಿತ್ರದುರ್ಗ ಕೋಟೆಯ ಬಗ್ಗೆ ತಿಳಿಯೋಣ. 7 ಸುತ್ತಿನ ಕೋಟೆ ಎಂದು ಅಭೇದ್ಯವೆನಿಸಿದ ಕರ್ನಾಟಕ ಗಣ್ಯ ಕೋಟೆ ಚಿತ್ರದುರ್ಗ ಗಿರಿದುರ್ಗವಾಗಿದ್ದು, ಬೆಟ್ಟದ ಕೆಳಗೆ 3 ಸುತ್ತು, ಬೆಟ್ಟದ ಮೇಲೆ 4 ಸುತ್ತುಗಳನ್ನು ಹೊಂದಿದೆ. ಕೆಳಗಿನ ಹೊರಸುತ್ತು 4 ಹೆಬ್ಬಾಗಿಲುಗಳನ್ನು ಹೊಂದಿದ್ದು, ಪೂರ್ವದ ರಂಗಯ್ಯನ ಬಾಗಿಲು ಬಳಿ ಒಂದು ವಸ್ತು ಸಂಗ್ರಹಾಲಯವಿದ್ದು, ನಿರ್ತಡಿ ರಂಗನಾಥ ಮಂದಿರಕ್ಕೆ ಸಾಗುವ ದಾರಿ ಇದು ಶಿರ್ ದರ್ವಾಜ ಎಂದು ಪರಿಚಿತ. ಸಿದ್ದಯ್ಯನ ಅಥವಾ ಸಂತೆ ಬಾಗಿಲು ಉತ್ತರಕ್ಕಿದ್ದು ಫತೇ ದರ್ವಾಜ ಎಂದು ಪರಿಚಿತ. ಪಶ್ಚಿಮಕ್ಕೆ ಉಚ್ಚಂಗಿ ಅಥವಾ ಸಿಹಿ ನೀರು ಹೊಂಡದ ಬಾಗಿಲಿದೆ. ದಕ್ಷಿಣದು ಲಾಲ್ಕೋಟೆ ಬಾಗಿಲು. ಹೊರಗಿನ 3 ಕೋಟೆಗಳು ಸುತ್ತ ಕಂದಕಗಳಿವೆ. ಕೋಟೆಯ ಒಳಗೆ ಬಂಡೆಗಳು, ಬುರುಜುಗಳು, 14 ದೇವಾಲಯಗಳಿವೆ. ಕೋಟೆಗೆ ಬಳಸಿದ ಭಾರೀ ಬಂಡೆಗಳ ಗಾತ್ರ ಅಚ್ಚರಿ ಹುಟ್ಟಿಸುತ್ತದೆ. ವಿಜಯನಗರ ಕಾಲದ ಈ ಕೋಟೆ ಇಲ್ಲಿನ ವೀರನಾಯಕರ ಮನೆತನದ ಆಳ್ವಿಕೆಯ ಕೇಂದ್ರವಾಗಿದ್ದು, ಪೂರ್ವದ ರಂಗಯ್ಯನ ಬಾಗಿಲಿನಿಂದ 4 ಕೋಟೆ ದಾಟಿ ಮೇಲೇರಿದಾಗ ದೇವಾಲಯಗಳು, ಇತರೆ ಸ್ಮಾರಕಗಳು, ಕೆಳಕೋಟೆಯಲ್ಲಿ ಉಚ್ಚಂಗಿ ಅಮ್ಮನ ಮಂದಿರವಿದೆ. ಇದು ಮುಖ್ಯ ದೇವಾಲಯವಾಗಿದೆ. ಬೆಟ್ಟದ ಮೇಲೆ ಸಂಪಿಗೆ ಸಿದ್ದೇಶ್ವರ, ಹಿಡಿಂಬೇಶ್ವರ, ಏಕನಾಥೇಶ್ವರ, ಗೋಪಾಲಕೃಷ್ಣ, ಸುಬ್ರಹ್ಮಣ್ಯ ಮಂದಿರಗಳಿವೆ. ಇಲ್ಲಿ ಕೆಲವು ಚಾಲುಕ್ಯ ಶೈಲಿಯ ಶಿಖರಗಳಿವೆ. ವಿಜಯನಗರ ಕಾಲದ ರಚನೆಗಳಿವೆ. ಚಿತ್ರದುರ್ಗ ನಾಯಕರ ಸಾಹಸ ಪರಾಕ್ರಮದ ಕತೆ ಹೇಳುವ ಈ ಭವ್ಯ ಕೋಟೆಯನ್ನು 1779ರಲ್ಲಿ ಗೆದ್ದ ಹೈದರ್ ಅಲಿ ಮುಂದೆ ಟಿಪ್ಪು ಕೋಟೆಯನ್ನು ಕೆಳಭಾಗವನ್ನು ವಿಸ್ತರಿಸಿದರು. ಕೋಟೆಗೆ 19 ಹೆಬ್ಬಾಗಿಲು, 35 ದಿಡ್ಡಿ ಬಾಗಿಲು ಹಾಗೂ 35 ಗುಪ್ತ ಬಾಗಿಲುಗಳಿವೆ. ಇಲ್ಲಿಯೇ ಸಮೀಪದಲ್ಲಿರುವ ಚಂದ್ರವಳ್ಳಿ ಶಾತವಾಹನರ ರಾಜಧಾನಿಗಳಲ್ಲಿ ಒಂದಾಗಿತ್ತು. ಚೀನಾ ಹಾಗೂ ರೋಮ್ ದೇಶಗಳೊಡನೆ ವಾಣಿಜ್ಯ ಸಂಪರ್ಕವನ್ನು ಹೊಂದಿತ್ತೆಂದು ತಿಳಿದುಬರುತ್ತದೆ. ಕ್ರಿಸ್ತಶಕ 3 ಮತ್ತು 4ನೇ ಶತಮಾನದಲ್ಲಿ ಬನವಾಸಿ ಕದಂಬರ ಮಯೂರ ಶರ್ಮನ ಶಾಸನ ಇಲ್ಲಿದೆ. ಅದೇ ರೀತಿಯಾಗಿ ಎಣ್ಣೆಕೊಳ ಮತ್ತು ಗುಹೆ. ಕಾಮನ ಬಾಗಿಲಿನಿಂದ ತುಸು ಮುಂದೆ ಎಡಭಾಗದಲ್ಲಿ ಕಾಣುವ ಗುಹೆಯ ಎದುರಿಗೆ ಗ್ರಾನೈಟ್ ಬಂಡೆಯನ್ನು ಕೊರೆದು ಮಾಡಿರುವ 2 ತೊಟ್ಟಿಗಳಿದ್ದು, ಇವನ್ನು ಎಣ್ಣೆಕೊಳ ಎಂದು ಕರೆಯುತ್ತಾರೆ. ಈ ಕೊಳಗಳು ಕ್ರಿಸ್ತಶಕ 16ರಿಂದ 18ನೇ ಶತಮಾನದವರೆಗೆ ಅವಧಿಯಲ್ಲಿ ಬಳಕೆಯಲ್ಲಿದ್ದವು. ಇನ್ನು ಮುಂದುವರೆದು ಅಕ್ಕ ತಂಗಿಯರ ಹೊಂಡ. ಅಕ್ಕ ತಂಗಿಯರ ಹೊಂಡಗಳನ್ನು ತುರು ಓಬಯ್ಯನ ಮಗ ಗವಿ ಓಬಯ್ಯನು ಮಾಡಿಸಿರುವುದಾಗಿ ಶಾಸನವೊಂದು ಹೇಳುತ್ತದೆ. ಅಕ್ಕ ತಂಗಿಯರ ಹೊಂಡ ನಿಜವಾಗಿ ರೋಚಕವಾಗಿದೆ. ಈ ದೇವಾಲಯವು ಬೆಟ್ಟದ ಮೇಲಿರುವ ಪುರಾತನ ದೇವಾಲಯವಿದೆ. ಹಿಡಿಂಬೇಶ್ವರ ದೇವಾಲಯ ನವರಂಗದಲ್ಲಿ ಕ್ರಿಸ್ತಶಕ 1286ರ ಪೇರುಮಲೆ ದಂಡನಾಯಕನ ಶಿಲಾಶಾಸನವಿದೆ. ಇವನು ಪಂಚಲಿಂಗಗಳಿಗೆ ನೀಡಿದ ದಾನವನ್ನು ದಾಖಲಿಸಿದೆ. ವಿಜಯನಗರದ 1ನೇ ದೇವರಾಯನ ಸಂಬಂಧಿಯಾದ ಮಲ್ಲಣ್ಣ ಒಡೆಯರನು ಪ್ರಾಯಶಃ ಕ್ರಿಸ್ತಶಕ 1411ರಲ್ಲಿ ಈ ಮಹಾದ್ವಾರವನ್ನು ಕಟ್ಟಿಸಿದನು. ಇನ್ನು ಮುಂದುವರೆದು ಒನಕೆ ಓಬವ್ವನ ಕಿಂಡಿಯ ಬಗ್ಗೆ ಮತ್ತು ಸಾಹಸದ ಬಗ್ಗೆ ತಿಳಿಯೋಣ. ಒನಕೆ ಓಬವ್ವ ಹೈದರ್ ಅಲಿಯ ಸೈನಿಕರೊಡನೆ ಹೋರಾಡಿದು ವೀರವನಿತೆ ತನ್ನ ಒನಕೆಯಿಂದಲೇ ಶತ್ರು ಸೈನಿಕರನ್ನು ಸದೆಬಡಿದು ಕೋಟೆ ರಕ್ಷಣೆ ಮಾಡಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ವೀರ ಮಹಿಳೆ. ಹಂಚಿನ ಬಾಗಿಲ ಬಳಿ ಇರುವ ಕಿಂಡಿಯ ಮೂಲಕ ಹೈದರ್ ಅಲಿಯ ಸೈನಿಕರು ಕೋಟೆಯ ಒಳಗೆ ಪ್ರವೇಶಿಸಲು ಮುಂದಾದಾಗ ಇದನ್ನರಿತ ಓಬವ್ವಳು ಈ ಕಿಂಡಿಯ ಬಳಿ ನಿಂತು ಶತ್ರುದಳದ ಅನೇಕ ಸೈನಿಕರ ಮಂದಿಯ ಪ್ರಾಣವನ್ನು ತೆಗೆದಳು. ಈ ಕಿಂಡಿಯನ್ನು ಒನಕೆ ಓಬವ್ವನ ಕಿಂಡಿ ಎಂದು ಖ್ಯಾತಿ ಪಡೆದಿದೆ. ಧನ್ಯವಾದಗಳು.